ಒಂದು ಕಡೆ ಸಿಎಂ ಹಾಗೂ ಡಿಸಿಎಂ ದೆಹಲಿಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅವರದೇ ಆದಂಥ ಆಯಾಮದಲ್ಲಿ ಕಸರತ್ತನ್ನು ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಂಥ ಚರ್ಚೆಗಳಿಗೆ, ಊಹಾಪೋಹಗಳಿಗೆ, ಅಂತೆ ಕಂತೆಗಳಿಗೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನ ಮಾಡಿದ್ರು. ಇದೆಲ್ಲದರ ಬೆಳವಣಿಗೆಯ ನಡುವೆ ಮಠಾಧಿಪತಿಗಳ ಎಂಟ್ರಿ ಆಗಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ರಂಭಾಪುರಿ ಶ್ರೀಗಳು ಹೇಳಿದರು. ಮತ್ತೊಂದು ಕಡೆ ಸ್ವಾಮೀಜಿಗಳೊಬ್ಬರು ಭವಿಷ್ಯವನ್ನು ನುಡಿದ್ರು, ಇದೇ ಅವಧಿಯಲ್ಲಿ ಅವರು ಸಿಎಂ ಆಗ್ತಾರೆ ಅಂತೇಳಿ. ಈ ಸುದ್ದಿಯ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಆಗಿದೆ ರಾಜ್ಯ ರಾಜಕೀಯದಲ್ಲಿ. ಕಾಂಗ್ರೆಸ್ ದಲಿತ ಸಮುದಾಯದ ಸಚಿವರು ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ರಹಸ್ಯ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಲ್ಲಿ ಹೇಳಿದ್ರು, ದೆಹಲಿಯಲ್ಲಿ 5 ವರ್ಷ ನಾನೇ ಆಗಿರ್ತೀನಿ ಸಿಎಂ, ಅಂತೆ ಕಂತೆಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಮುಂದಿನ ಎಲೆಕ್ಷನ್ ಕೂಡ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅಂತೇಳಿ. ಆ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿತ್ತು. ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಸೇರಿ ರಹಸ್ಯ ಸಭೆ ನಡೆಸಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದ ರಹಸ್ಯ ಸಭೆ. ಆ ರಹಸ್ಯ ಸಭೆ ಮುಕ್ತಾಯ ಆಗಿದೆ. ಊಟದ ಜೊತೆ ರಾಜಕೀಯ ಚರ್ಚೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕ ರಹಸ್ಯ ಸಭೆ ಮಾಡಿದ ಸಚಿವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ಮಾಡಿರೋದು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಅಂಗಳದಲ್ಲಿ ನಿಂತು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ AICC ನಾಯಕರ ಜೊತೆಗೂ ಕೂಡ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ, DCM ಡಿ ಕೆ ಶಿವಕುಮಾರ್ ಅವರು ದೆಹಲಿ ಅಂಗಳದಲ್ಲಿದ್ದಾರೆ. ಇತ್ತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿದ್ದರು. ಅವ್ರನ್ನ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೆಯಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ನಂತರದಲ್ಲಿ SC/ST ನಾಯಕರು, SC/ST ಸಚಿವರು ರಹಸ್ಯ ಸಭೆಯನ್ನು ಮಾಡ್ತಾರಂಥದ್ದು. ನಾನು ಈಗ ದೃಶ್ಯದಲ್ಲಿ ತೋರಿಸ್ತೀನಿ. ಕಾಂಗ್ರೆಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಹಾಗೂ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಆಗಾಗ ಸೇರಿದಂತೆ ಅವರ HC ಮಹದೇವಪ್ಪ ಅವರು, KN ರಾಜಣ್ಣ ಅವರು ಆಗಾಗ ಸಭೆಗಳನ್ನು ಸೇರ್ತಾ ಇದ್ರು, ಡಿನ್ನರ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಏನಿದೆ, ಆ ಡಿನ್ನರ್ ಪಾಲಿಟಿಕ್ಸ್ಗೆ DCM ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿಸುವಂಥ ಕೆಲಸವನ್ನು ಮಾಡಿದರು. ಇದೀಗ ದೆಹಲಿ ಅಂಗಳದಲ್ಲಿ ರಾಜಕೀಯ ಆಟ ಶುರುವಾದ ಬೆನ್ನಲ್ಲೇ ಇತ್ತ ರಾಜ್ಯದಲ್ಲೂ ಕೂಡ ರಾಜಕೀಯದ ಆಟ ಶುರುವಾದಂತೆ ಕಾಣಿಸುತ್ತೆ. ಯಾಕಂತಂದು ಹೇಳಿದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ, ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿಯು ಸೇರಿದಂತೆ SC/ST ನಾಯಕರು, ಶಾಸಕರು ಮತ್ತು ಸಚಿವರು ಏನಿದ್ದಾರೆ ಸಭೆಯನ್ನು ಮಾಡ್ತಾ ಇರುವಂಥದ್ದು. ತಮ್ಮ ಮುಂದಿನ ನಡೆಗಳು ಯಾವ ರೀತಿ ಇರಬೇಕು ಅನ್ನುವಂತಹ ತೀರ್ಮಾನಗಳು, ಚರ್ಚೆಗಳು, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಹತ್ವಕಾರಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗ ಲಭ್ಯ ಆಗ್ತಾ ಇರುವಂಥದ್ದು. ಯಾಕಂದರೆ ಸಭೆಯಿಂದ ಹೊರಗೆ ಬಂದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಆಗಾಗ ಬೆಳಗ್ಗೆ ರಾತ್ರಿ ಸಂಜೆ ಚರ್ಚೆಗಳು ಆಗ್ತಾನೆ ಇರ್ತವೆ, ನಾವು ಕೂಡ ಆಗಾಗ ಮೀಟಿಂಗನ್ನು ಸೇರ್ತಾ ಇರ್ತೀವಿ, ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿರುವಂಥದ್ದು ನೋಡಿದ್ರೆ ಮುಂಬರುವಂಥ ದಿನಗಳಲ್ಲಿ ಕ್ರಾಂತಿಗೆ ಮುನ್ನಡಿ ಈಗಲಿಂದನೇ ಶುರುವಾಗಿದೆಯಾ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಒಂದು ಕಡೆ ಸಿಎಂ ಹಾಗೂ DCM ದೆಹಲಿಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅವರದೇ ಆದಂಥ ಆಯಾಮದಲ್ಲಿ ಕಸರತ್ತನ್ನು ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಂಥ ಚರ್ಚೆಗಳಿಗೆ, ಊಹಾಪೋಹಗಳಿಗೆ, ಅಂತೆ ಕಂತೆಗಳಿಗೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನ ಮಾಡಿದ್ರು. ಇದೆಲ್ಲದರ ಬೆಳವಣಿಗೆಯ ನಡುವೆ ಮಠಾಧಿಪತಿಗಳ ಎಂಟ್ರಿ ಆಗಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ರಂಭಾಪುರಿ ಶ್ರೀಗಳು ಹೇಳಿದರು. ಮತ್ತೊಂದು ಕಡೆ ಸ್ವಾಮೀಜಿಗಳೊಬ್ಬರು ಭವಿಷ್ಯವನ್ನು ನುಡಿದ್ರು, ಇದೇ ಅವಧಿಯಲ್ಲಿ ಅವರು ಸಿಎಂ ಆಗ್ತಾರೆ ಅಂತೇಳಿ. ಈ ಸುದ್ದಿಯ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಆಗಿದೆ ರಾಜ್ಯ ರಾಜಕೀಯದಲ್ಲಿ. ಕಾಂಗ್ರೆಸ್ ದಲಿತ ಸಮುದಾಯದ ಸಚಿವರು ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ರಹಸ್ಯ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಲ್ಲಿ ಹೇಳಿದ್ರು, ದೆಹಲಿಯಲ್ಲಿ 5 ವರ್ಷ ನಾನೇ ಆಗಿರ್ತೀನಿ ಸಿಎಂ, ಅಂತೆ ಕಂತೆಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಮುಂದಿನ ಎಲೆಕ್ಷನ್ ಕೂಡ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅಂತೇಳಿ. ಆ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿತ್ತು.
ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿತ್ತು. ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಸೇರಿ ರಹಸ್ಯ ಸಭೆ ನಡೆಸಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದ ರಹಸ್ಯ ಸಭೆ. ಆ ರಹಸ್ಯ ಸಭೆ ಮುಕ್ತಾಯ ಆಗಿದೆ. ಊಟದ ಜೊತೆ ರಾಜಕೀಯ ಚರ್ಚೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕ ರಹಸ್ಯ ಸಭೆ ಮಾಡಿದ ಸಚಿವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ಮಾಡಿದ್ದಾರೆ. 1 ಗಂಟೆಗೆ ಹೆಚ್ಚು ಕಾಲ ಸಭೆಯನ್ನ ಮಾಡಿರೋದು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಸಂದೇಶವನ್ನು ಸಿ ಎಂ ಸಿದ್ದರಾಮಯ್ಯನವರು ದೆಹಲಿ ಅಂಗಳದಲ್ಲಿ ನಿಂತು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ AICC ನಾಯಕರ ಜೊತೆಗೂ ಕೂಡ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ದೆಹಲಿ ಅಂಗಳದಲ್ಲಿದ್ದಾರೆ. ಇತ್ತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿದ್ದರು. ಅವ್ರನ್ನ ದೆಹಲಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಆ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೆಯಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ನಂತರದಲ್ಲಿ SC/ST ನಾಯಕರು, SC/ST ಸಚಿವರು ರಹಸ್ಯ ಸಭೆಯನ್ನು ಮಾಡ್ತಾರಂಥದ್ದು. ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಕಾಂಗ್ರೆಸ್ನಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರಾಗಿರ್ಬೋದು ಹಾಗೂ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಆಗಾಗ ಸೇರಿದಂತೆ ಅವರ HC ಮಹದೇವಪ್ಪ ಅವರು, KN ರಾಜಣ್ಣ ಅವರು ಆಗಾಗ ಸಭೆಗಳನ್ನು ಸೇರ್ತಾ ಇದ್ರು. ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಏನಿದೆ, ಆ ಡಿನ್ನರ್ ಪಾಲಿಟಿಕ್ಸ್ಗೆ DCM DK ಶಿವಕುಮಾರ್ ಅವರು ಬ್ರೇಕ್ ಹಾಕಿಸುವಂಥ ಕೆಲಸವನ್ನು ಮಾಡಿದರು. ಇದೀಗ ದೆಹಲಿ ಅಂಗಳದಲ್ಲಿ ರಾಜಕೀಯ ಆಟ ಶುರುವಾದ ಬೆನ್ನಲ್ಲೇ ಇತ್ತ ರಾಜ್ಯದಲ್ಲೂ ಕೂಡ ರಾಜಕೀಯದ ಆಟ ಶುರುವಾದಂತೆ ಕಾಣಿಸುತ್ತೆ. ಯಾಕಂತಂದು ಹೇಳಿದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ, ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿಯವರು ಸೇರಿದಂತೆ SC/ST ನಾಯಕರು, ಶಾಸಕರು ಮತ್ತು ಸಚಿವರು ಏನಿದ್ದಾರೆ ಸಭೆಯನ್ನು ಮಾಡ್ತಾ ಇರುವಂಥದ್ದು. ತಮ್ಮ ಮುಂದಿನ ನಡೆಗಳು ಯಾವ ರೀತಿ ಇರಬೇಕು ಅನ್ನುವಂತಹ ತೀರ್ಮಾನಗಳು, ಚರ್ಚೆಗಳು, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಹತ್ವಕಾರಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗ ಲಭ್ಯ ಆಗ್ತಾ ಇರುವಂಥದ್ದು. ಯಾಕಂದರೆ ಸಭೆಯಿಂದ ಹೊರಗೆ ಬಂದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಆಗಾಗ ಬೆಳಗ್ಗೆ ರಾತ್ರಿ ಸಂಜೆ ಚರ್ಚೆಗಳು ಆಗ್ತಾನೆ ಇರ್ತವೆ. ನಾವು ಕೂಡ ಆಗಾಗ ಮೀಟಿಂಗನ್ನು ಸೇರ್ತಾ ಇರ್ತೀವಿ, ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿರುವಂಥದ್ದು ನೋಡಿದ್ರೆ ಮುಂಬರುವಂಥ ದಿನಗಳಲ್ಲಿ ಕ್ರಾಂತಿಗೆ ಮುನ್ನಡಿ ಈಗಲಿಂದನೇ ಶುರುವಾಗಿದೆಯಾ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಒಂದು ಕಡೆ CM ಹಾಗೂ DCM ದೆಹಲಿಯಲ್ಲಿದ್ದಾರೆ. DK ಶಿವಕುಮಾರ್ ಅವರು ಅವ್ರದೇ ಆದಂಥ ಆಯಾಮದಲ್ಲಿ ಕಸರತ್ತನ್ನು ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಂತಹ ಚರ್ಚೆಗಳಿಗೆ, ಊಹಾಪೋಹಗಳಿಗೆ, ಅಂತೆ ಕಂತೆಗಳಿಗೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನ ಮಾಡಿದ್ರು. ಇದೆಲ್ಲದರ ಬೆಳವಣಿಗೆಯ ನಡುವೆ ಮಠಾಧಿಪತಿಗಳ ಎಂಟ್ರಿ ಆಗಿತ್ತು. DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ರಂಭಾಪುರಿ ಶ್ರೀಗಳು ಹೇಳಿದರು. ಮತ್ತೊಂದು ಕಡೆ ಸ್ವಾಮೀಜಿಗಳೊಬ್ಬರು ಭವಿಷ್ಯವನ್ನು ನುಡಿದ್ರು, ಇದೇ ಅವಧಿಯಲ್ಲಿ ಅವರು CM ಆಗ್ತಾರೆ ಅಂತೇಳಿ. ಈ ಸುದ್ದಿಯ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಆಗಿದೆ ರಾಜ್ಯ ರಾಜಕೀಯದಲ್ಲಿ. ಕಾಂಗ್ರೆಸ್ ದಲಿತ ಸಮುದಾಯದ ಸಚಿವರು ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ರಹಸ್ಯ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯವರಲ್ಲಿ ಹೇಳಿದ್ರು, ದೆಹಲಿಯಲ್ಲಿ 5 ವರ್ಷ ನಾನೇ ಆಗಿರ್ತೀನಿ CM, ಅಂತೆ ಕಂತೆಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಮುಂದಿನ ಎಲೆಕ್ಷನ್ ಕೂಡ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅಂತೇಳಿ. ಆ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿತ್ತು. ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಸೇರಿ ರಹಸ್ಯ ಸಭೆ ನಡೆಸಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದ ರಹಸ್ಯ ಸಭೆ. ಆ ರಹಸ್ಯ ಸಭೆ ಮುಕ್ತಾಯ ಆಗಿದೆ. ಊಟದ ಜೊತೆ ರಾಜಕೀಯ ಚರ್ಚೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕ ರಹಸ್ಯ ಸಭೆ ಮಾಡಿದ ಸಚಿವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ಮಾಡಿದ್ದಾರೆ. 1 ಗಂಟೆಗೆ ಹೆಚ್ಚು ಕಾಲ ಸಭೆಯನ್ನ ಮಾಡಿರೋದು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ
5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಸಂದೇಶವನ್ನು CM ಸಿದ್ದರಾಮಯ್ಯನವರು ದೆಹಲಿ ಅಂಗಳದಲ್ಲಿ ನಿಂತು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ AICC ನಾಯಕರ ಜೊತೆಗೂ ಕೂಡ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ದೆಹಲಿ ಅಂಗಳದಲ್ಲಿದ್ದಾರೆ. ಇತ್ತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿದ್ದರು. ಅವ್ರನ್ನ ದೆಹಲಿಯಲ್ಲಿ CM ಸಿದ್ದರಾಮಯ್ಯ ಆ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೆಯಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ನಂತರದಲ್ಲಿ SC/ST ನಾಯಕರು, SC/ST ಸಚಿವರು ರಹಸ್ಯ ಸಭೆಯನ್ನು ಮಾಡ್ತಾರಂಥದ್ದು. ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಕಾಂಗ್ರೆಸ್ನಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರಾಗಿರ್ಬೋದು ಹಾಗೂ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಆಗಾಗ ಸೇರಿದಂತೆ ಅವರ HC ಮಹದೇವಪ್ಪ ಅವರು, KN ರಾಜಣ್ಣ ಅವರು ಆಗಾಗ ಸಭೆಗಳನ್ನು ಸೇರ್ತಾ ಇದ್ರು, ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಏನಿದೆ, ಆ ಡಿನ್ನರ್ ಪಾಲಿಟಿಕ್ಸ್ಗೆ DCM DK ಶಿವಕುಮಾರ್ ಅವರು ಬ್ರೇಕ್ ಹಾಕಿಸುವಂಥ ಕೆಲಸವನ್ನು ಮಾಡಿದರು. ಇದೀಗ ದೆಹಲಿ ಅಂಗಳದಲ್ಲಿ ರಾಜಕೀಯ ಆಟ ಶುರುವಾದ ಬೆನ್ನಲ್ಲೇ ಇತ್ತ ರಾಜ್ಯದಲ್ಲೂ ಕೂಡ ರಾಜಕೀಯದ ಆಟ ಶುರುವಾದಂತೆ ಕಾಣಿಸುತ್ತೆ. ಯಾಕಂತಂದು ಹೇಳಿದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ, ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿಯು ಸೇರಿದಂತೆ SC/ST ನಾಯಕರು, ಶಾಸಕರು ಮತ್ತು ಸಚಿವರು ಏನಿದ್ದಾರೆ ಈ ಸಭೆಯನ್ನು ಮಾಡ್ತಾ ಇರುವಂಥದ್ದು. ತಮ್ಮ ಮುಂದಿನ ನಡೆಗಳು ಯಾವ ರೀತಿ ಇರಬೇಕು ಅನ್ನುವಂತಹ ತೀರ್ಮಾನಗಳು, ಚರ್ಚೆಗಳು, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಹತ್ವಕಾರಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗ ಲಭ್ಯ ಆಗ್ತಾ ಇರುವಂಥದ್ದು. ಯಾಕಂದರೆ ಸಭೆಯಿಂದ ಹೊರಗೆ ಬಂದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಆಗಾಗ ಬೆಳಗ್ಗೆ ರಾತ್ರಿ ಸಂಜೆ ಚರ್ಚೆಗಳು ಆಗ್ತಾನೆ ಇರ್ತವೆ, ನಾವು ಕೂಡ ಆಗಾಗ ಮೀಟಿಂಗನ್ನು ಸೇರ್ತಾ ಇರ್ತೀವಿ, ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿರುವಂಥದ್ದು ನೋಡಿದ್ರೆ ಮುಂಬರುವಂಥ ದಿನಗಳಲ್ಲಿ ಕ್ರಾಂತಿಗೆ ಮುನ್ನಡಿ ಈಗಲಿಂದನೇ ಶುರುವಾಗಿದೆಯಾ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.